ನಮಸ್ತೆ ಕರ್ನಾಟಕ ಶರಣು ಶುಭೋದಯದೊಂದಿಗೆ ಕಾಫಿ ವಿತ್ ನ್ಯೂಸ್ಗೆ ಸ್ವಾಗತ. ನಾನು ಜೀವನ್ ಬಡಿಗೇರ್. ಎಸ್, ಇವತ್ತು ರಾಜ್ಯದ ಪ್ರಮುಖ ಸುದ್ದಿಗಳಲ್ಲಿ ಅಂದರೆ ಸುದ್ದಿ ಪತ್ರಿಕೆಗಳಲ್ಲಿ ಯಾವೆಲ್ಲ ಸುದ್ದಿಗಳು ಪ್ರಕಟವಾಗಿವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಆರ್ಎಸ್ಎಸ್ನಿಂದ ರಾಜ್ಯದಲ್ಲಿ ಅಪರಾಧ ಹೆಚ್ಚಳ ಎಂದ ಸಿಎಂ, ಸದನದಲ್ಲಿ ಬಿಜೆಪಿ ಕೆಂಡಾಮಂಡಲ, ಕಡತದಿಂದ ಸಿಎಂ ಹೇಳಿಕೆ ತೆಗೆಸಿದ ಸ್ಪೀಕರ್. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ, 5 ವರ್ಷವೂ ಯೋಜನೆ ಮುಂದುವರಿಸುತ್ತೇವೆ ಎಂದು ಸಿಎಂ ಭರವಸೆ. ನೌಕರರ ವೇತನಕ್ಕೂ ದುಡ್ಡಿಲ್ಲ ಎಂದ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ. ಗುತ್ತಿಗೆಯಲ್ಲಿನ ಸಿಎಂ ಮೀಸಲಾತಿಗೆ ಬಿಜೆಪಿ ವಿರೋಧ, ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋದಾಗಿ ಘೋಷಣೆ. ಮುಸ್ಲಿಂ ಮೀಸಲು ಜಾರಿಗೆ ಬಿಡೋದಿಲ್ಲ ಎಂದು ವಿಜಯೇಂದ್ರ ಕಿಡಿ. ಮಹಾರಾಷ್ಟ್ರದಲ್ಲಿ ಔರಂಗಜೇಬ ಸಮಾಧಿ ತೆರವು ವಿವಾದ, ಮುಸ್ಲಿಂ ಪವಿತ್ರ ಗ್ರಂಥ ಸುಟ್ಟ ಬಗ್ಗೆ ವದಂತಿ ಹರಡಿ ಗಲಭೆ. ನಾಗ್ಪುರದಲ್ಲಿ ಹಿಂಸಾಚಾರಕ್ಕೆ ತಿರುಗಿದ ಪ್ರತಿಭಟನೆ. ಭಾರತದ ಮೋಸ್ಟ್ ವಾಂಟೆಡ್ ಉಗ್ರನಿಗೆ ಜೀವಭೀತಿ, ಮುಂದಿನ ಟಾರ್ಗೆಟ್ ಹಫೀಜ್ ಸಯೀದ್ ಎಂಬ ವದಂತಿ. ಪಾಕಿಸ್ತಾನದಲ್ಲಿ ಹಲವರಿಗೆ ಭದ್ರತೆ ಹೆಚ್ಚಳ.